ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ಶೂಟ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯಾವ ಇಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀನಿ, ಯಾವ ಫೋನ್ನ ಯೂಸ್ ಮಾಡ್ತೀನಿ, ಯಾವ ಮೈಕ್ನ ಯೂಸ್ ಮಾಡ್ತೀನಿ ಮತ್ತು ಯಾವ ಸ್ಟ್ಯಾಂಡ್ನ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಾನು ಯಾವುದೇ ಲೈಟ್ಸ್ಗಳನ್ನು ಯೂಸ್ ಮಾಡಲ್ಲ. ಸ್ಪೆಷಲಿ ಯಾವುದೇ ಎಕ್ಸ್ಟ್ರಾ ಲೈಟ್ಸ್ಗಳು ನನ್ನ ಹತ್ರ ಇಲ್ಲ. ಇವಾಗ ಇನಿಷಿಯಲ್ ಆಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಹತ್ರ ಏನೂ ಇಲ್ಲ. ನಾನು ಇಕ್ವಿಪ್ಮೆಂಟ್ಸ್ನ ಯಾವುದನ್ನು ತೊಗೊಂಡಿಲ್ಲ. ನಾನು ಜಸ್ಟ್ ನ್ಯಾಚುರಲ್ ಲೈಟಲ್ಲಿ ನಾನು ಈ ವಿಡಿಯೋನ ಶೂಟ್ ಮಾಡ್ತೀನಿ. ಮಧ್ಯಾಹ್ನ ಟೈಮಲ್ಲಿ ಅಥವಾ ಬೆಳಗ್ಗೆ ಟೈಮಲ್ಲಿ ನಾನು ವಿಡಿಯೋಗಳನ್ನ ಶೂಟ್ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಒಂದು ವಿಂಡೋ ಇದೆ ದೊಡ್ಡದು. ಆ ವಿಂಡೋಯಿಂದ ನನಗೆ ಸಾಕಷ್ಟು ಬೆಳಕು ಬರುತ್ತೆ. ಸೊ ನನಗೆ ಅಷ್ಟು ಇನಫ್, ನನಗೆ ಬೆಳಕು ಅಷ್ಟು ಇನಫ್ ಈ ವಿಡಿಯೋಗಳನ್ನು ಮಾಡೋಕ್ಕೆ. ಅಷ್ಟು ಬೆಳಕು ಸಾಕಾಗುತ್ತೆ. ಸೊ ಅಷ್ಟೇ ಲೈಟಲ್ಲಿ ನಾನು ಅಷ್ಟೇ ಬೆಳಕಲ್ಲಿ ನಾನು ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ವಿಂಡೋ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಈ ಥರ ವಿಂಡೋ, ಇಷ್ಟು ದೊಡ್ಡ ವಿಂಡೋ ಇರೋದ್ರಿಂದ ನನಗೆ ಬೆಳಕು ಸಾಕಷ್ಟು ಬರುತ್ತೆ. ಸೊ ನನಗೆ ಯಾವುದೇ ಲೈಟ್ಗಳ ಅವಶ್ಯಕತೆ ಇಲ್ಲ. ಇಲ್ಲಿ ಮೇಲೆ ಒಂದು ಲೈಟ್ ಇದೆ. ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಬೆಳಕು ಕಮ್ಮಿ ಇತ್ತು ಅಂದರೆ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನ್ಯಾಚುರಲ್ ಆಗಿ ಇಲ್ಲಿ ಬೆಳಕು ಬರುತ್ತೆ, ನಾನು ಇದನ್ನು ಯೂಸ್ ಮಾಡ್ತೀನಿ. ಮತ್ತು ನಾನು ಬ್ಯಾಕ್ ಕ್ಯಾಮ್ರಾಯಿಂದ ವಿಡಿಯೋ ಶೂಟ್ ಮಾಡೋದ್ರಿಂದ ಅಲ್ಲಿ ಮಿರರ್ ಇರುತ್ತೆ. ಮಿರರಲ್ಲಿ ನನಗೆ ಜಸ್ಟ್ ಗೊತ್ತಾಗುತ್ತೆ ಎಷ್ಟು ಹೇಗೆ ನಾನು ಕರೆಕ್ಟಾಗಿ ಸ್ಕ್ರೀನ್ ಮಧ್ಯದಲ್ಲಿ ಇದೀನಾ ಇಲ್ವಾ ಅಂತ ನನಗೆ ಈಸಿಯಾಗಿ ಕಾಣಿಸುತ್ತೆ. ಸೊ ನಾನು ಮಿರರ್ನ ಯೂಸ್ ಮಾಡ್ತೀನಿ. ಮತ್ತು ಅದು ಬಿಟ್ಟರೆ ನನ್ನ ಹತ್ರ ಟ್ರೈಪೋಡ್ ಇದೆ. ಟ್ರೈಪೋಡ್ನ ತೋರಿಸ್ತೀನಿ. ನೀವು ಇಲ್ಲಿ ಟ್ರೈಪೋಡ್ನ ನೋಡ್ಬೋದು ಯಾವ ರೀತಿ ಇದೆ ಅಂತ. ಒಳ್ಳೆ ಕ್ವಾಲಿಟಿ ಇರುವಂಥದ್ದು. ನಾನು ಇದನ್ನು ಅಮೆಝಾನಲ್ಲಿ ಅರೌಂಡ್ 800ಗೆ ನಾನು ಪರ್ಚೇಸ್ ಮಾಡಿದ್ದೆ. ಇವಾಗಲೂ ಅದೇ ರೇಂಜಲ್ಲಿ ಇದೆ ಅನಿಸುತ್ತೆ. ಒಳ್ಳೆ ಕ್ವಾಲಿಟಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇದರಲ್ಲಿ ನೀವು ಕ್ಯಾಮ್ರಾನು ಫಿಕ್ಸ್ ಮಾಡ್ಕೋಬೋದು ಮತ್ತು ಫೋನು ಕೂಡ ಫಿಕ್ಸ್ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲ. ಮತ್ತು ಮೈಕ್ ಬಗ್ಗೆ ಹೇಳೋದಾದರೆ ನಾನು ಯಾವುದು ಮೈಕ್ ಯೂಸ್ ಮಾಡ್ತೀನಿ ಅಂದರೆ ಗ್ರೆನಾರೋ ಮೈಕ್ನ ನಾನು ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇದು ರಿಸೀವರ್ ಬರುತ್ತೆ. ನಾನು ಗ್ರೆನಾರೋ ಮೈಕ್ನ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಒಂದೊಳ್ಳೆ ನಾನು ಇದನ್ನು ಅರೌಂಡ್ 650ಗೆ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ಒಳ್ಳೆ ಕ್ವಾಲಿಟಿ ಕೊಡುತ್ತೆ. ನಾನು ಈ ಗ್ರೆನಾರೋ ಮೈಕ್ನ ಯೂಸ್ ಮಾಡ್ತೀನಿ. ಇದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ಡೆಡಿಕೇಟೆಡ್ ವಿಡಿಯೋ, ಇದರ ರಿವ್ಯೂ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇದ್ರ ಬಗ್ಗೆನೂ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಮತ್ತು ನಾನು ಯೂಸ್ ಮಾಡ್ತಾ ಇರೋವಂಥ ಟ್ರೈಪೋಡ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದರ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ನಿಮಗೆ ಇಕೋ ಜಾಸ್ತಿ ಆಗ್ತಾ ಇದೆ ಅಂದರೆ ರೂಮಲ್ಲಿ, ಇವಾಗ ನಂದು ಕೂಡ ಸ್ವಲ್ಪ ಇಕೋ ಬರ್ತಾ ಇರ್ಬೋದು. ಸೊ ಇಕೋ ಜಾಸ್ತಿ ಆಗ್ತಾಯಿದೆ ಅಂದರೆ ನೀವು ಸುತ್ತಮುತ್ತ ಏನಾದರೂ ಐಟಮ್ಗಳನ್ನು ಇಡ್ಬೋದು. ಹಾಸಿಗೆ ಆಗಿರ್ಬೋದು, ಅಥವಾ ಇಲ್ಲಿ ನೋಡ್ಬೋದು, ಇಲ್ಲಿ ಕಾರ್ನರಲ್ಲಿ ಇಕೋ ಜಾಸ್ತಿ ಇದೆ ಅಂತ ನಾನು ಚಾಪೆನ ಇಟ್ಟಿದ್ದೀನಿ. ಮತ್ತು ಈ ಥರ ನಿಮಗೆ ಹಾಸಿಗೆಗಳು ಅಥವಾ ಏನಾದರೂ ಈ ಥರ ಐಟಮ್ಗಳು ಏನಾದರೂ ಆಗಿರ್ಬೋದು, ನೀವು ಆ ಐಟಮ್ಗಳನ್ನು ಇಟ್ಟರೆ ಸ್ವಲ್ಪ ಮಟ್ಟಿಗೆ ಇಕೋ ಆಗೋದು ಅಥವಾ ಕಮ್ಮಿ ಆಗುತ್ತೆ. ಮತ್ತು ನಿಮಗೆ ಬೆಳಕಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮಗೆ ಬೆಳಕಿಲ್ಲ ರೂಮಲ್ಲಿ, ಒಂಚೂರು ಬೆಳಕಿಲ್ಲ ರೂಮಲ್ಲಿ, ಅಥವಾ ಸ್ವಲ್ಪ ಮಟ್ಟಿಗೆ ಬೆಳಕು ಬರುತ್ತೆ. ಆ ಥರ ಸಿಚುವೇಶನ್ ಏನಾದರೂ ಇದ್ದರೆ ನೀವು ಒಂದು ಈ ಥರ ಲೈಟ್ಸ್ ಇದೆಯಲ್ಲ, LED ಲೈಟ್ಸ್, ಈ ಥರದನ್ನು ನಿಮಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ತುಂಬ ಚೀಪ್ ಅಂದರೆ ತುಂಬ 300 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಮತ್ತು ಆ ಸಾಫ್ಟ್ ಲೈಟ್ ಕೂಡ ಇರೋದ್ರಿಂದ ನಿಮಗೆ ಚೆನ್ನಾಗಿ ಬೆಳಕು ಬರುತ್ತೆ. ನೀವು ಮುಂದೆ ಇಲ್ಲೇನಾದರೂ ಪ್ಲೇಸ್ ಮಾಡಿ, ಅಥವಾ ಮುಂದೆ ಏನಾದರೂ ವಿಂಡೋ ಇದೆ ಅಂದರೆ ಅದ್ರ ಮೇಲೆ ಇಟ್ಬಿಟ್ರೆ ಚೆನ್ನಾಗಿ ಲೈಟ್ ಬರುತ್ತೆ. ಅಥವಾ ನಿಮಗೆ ಇನ್ನೂ ಪ್ರೊಫೆಷ್ನಲ್ ಆಗಿ ಲೈಟ್ ಬೇಕು ಅಂದರೆ ನೀವು 2 ಲೈಟ್ನ ತೊಗೋಬೋದು. ತುಂಬ ಅವೈಲೇಬಲ್ ಇದೆ. ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲಿ ತುಂಬ ಅವೈಲೇಬಲ್ ಇದೆ. ಜಸ್ಟ್ ನೀವು ಇಲ್ಲೊಂದು ಈ ಥರ ನೀವು ಪ್ಲೇಸ್ ಮಾಡಿ
ಲೈಟ್ನ ಯೂಸ್ ಮಾಡ್ಬೋದು. ಪ್ರೊಫೆಷ್ನಲ್ ಆಗಿರುತ್ತೆ. ಆ್ಯಕ್ಚುಲಿ ಸದ್ಯಕ್ಕೆ ನಾನು ರೀಸೆಂಟಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವ ಲೈಟ್ಸ್ನ ಅಥವಾ ತೊಗೊಂಡಿಲ್ಲ. ನನಗೆ ಈ ಲೈಟ್ ಇನಫ್ ಆಗುತ್ತೆ. ಈ ಲೈಟ್ ನನಗೆ ಸಾಕು, ಬೆಳಕು ಬರುತ್ತೆ. ನೈಟಲ್ಲಿ ನಾನು ವೀಡಿಯೋ ಮಾಡಲ್ಲ, ಆಲ್ಮೋಸ್ಟ್ ಯಾವ ವೀಡಿಯೋನೂ ಮಾಡಲ್ಲ. ಸೊ ನನಗೆ ಸಾಕಾಗುತ್ತೆ ಇಷ್ಟು ಲೈಟು. ನಾನು ಮಧ್ಯಾಹ್ನ ಟೈಮು ಅಥವಾ ಬೆಳಗ್ಗೆ ಟೈಮಲ್ಲೇ ವೀಡಿಯೋಗಳನ್ನು ಮಾಡ್ತೀನಿ. ಮತ್ತು ನಾನು ಫೋನ್ ಯೂಸ್ ಮಾಡ್ತೀನಪ್ಪ ಅಂದರೆ ವಿವೋ T3 Pro. ನಾನು ರೀಸೆಂಟಾಗಿ ಒಂದು ವಿವೋ T3 Pro ಫೋನ್ ತೊಗೊಂಡೆ. ರೀಸೆಂಟ್ ಅಂದರೆ ಒಂದು 4-5 ಮಂತ್ಸ್ ಆಯಿತು. ಆ್ಯಕ್ಚುಲಿ ನಾನೇ ಶಾಕ್ ಆಗಿದ್ದೀನಿ ಆ ವಿಡಿಯೋ ಕ್ವಾಲಿಟಿನ, ಕ್ಯಾಮ್ರಾ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿನ ನೋಡಿ. ನೀವು ಇದರಲ್ಲಿ ನೋಡ್ಬೋದು, ಫೋನಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ಯಾವ ತರಹದ ಕ್ವಾಲಿಟಿ ನಿಮಗೆ ಸಿಗ್ತಾ ಇದೆ ಅಂತ. ಜಸ್ಟ್ ಇದು ಒಂದು 25,000 ಫೋನ್ ಇದೆ. ಇದು ನನಗೆ 25,000 ಫೋನು. ಆಲ್ಮೋಸ್ಟ್ ನನಗೆ ಆಫರಲ್ಲಿ 21,000 ಅಲ್ಲಿ ಮಾತ್ರ ಸಿಕ್ಕಿತ್ತು. ನನಗೆ ಆ್ಯಕ್ಚುಲಿ ನನಗೆ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ತೀನಿ. ನಾನು ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀನಿ ಆ ಟೈಮಲ್ಲಿ ಅಂತಲೇ ಹೇಳ್ಬೋದು. ಬೆಸ್ಟ್ ಕ್ಯಾಮ್ರಾ ಇದೆ. ನಿಮಗೆ ಬೆಸ್ಟ್ ಕ್ಯಾಮ್ರಾಗಳು ಬೇಕು ಕಮ್ಮಿ ಕ್ವಾಲಿಟಿಯಲ್ಲಿ, ನೀವು ವಿವೋಗೆ ಹೋಗ್ಬೋದು. ಅಥವಾ ನಿಮಗೆ ಸ್ಪೆಸಿಫಿಕ್ ಯಾವುದಾದ್ರೂ ಫೋನಲ್ಲಿ ಕ್ಯಾಮ್ರಾಸ್ ಚೆನ್ನಾಗಿದೆ ಅಂತ ನಿಮ್ಗೆ ಯಾವುದಾದ್ರೂ ಅನಿಸಿದ್ರೆ ದಯವಿಟ್ಟು ಫೋನಲ್ಲೇ ನೀವು ವೀಡಿಯೋ ಮಾಡ್ಬೋದು. ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ಯಾವುದೇ ಕ್ಯಾಮ್ರಾದ ಅವಶ್ಯಕತೆ ಇಲ್ಲ. ನೀವು ಇನಿಷಿಯಲ್ ಆಗಿ ಮೊಬೈಲಲ್ಲೇ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಮುಂದೆ ಗ್ರೋ ಆಗಿ ಕ್ಯಾಮ್ರಾ ಕೂಡ ನಾನು ತಗೋತೀನಿ 100%. ಮತ್ತು ನಿಮಗೆ ಯಾವ ತರಹದ ವೀಡಿಯೋ ಬೇಕು, ನಾನು ಹೇಳಿದ್ನಲ್ಲ ಸ್ಪೆಸಿಫಿಕ್ಕಾಗಿ ಈ ಮೈಕ್ ಬಗ್ಗೆ ಏನಾದರೂ ನಿಮಗೆ ವೀಡಿಯೋ ಬೇಕು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿವ್ಯೂ ಮಾಡ್ತೀನಿ. ಮತ್ತು ಯಾವುದಾದ್ರೂ ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಇರೋ ಮಾಹಿತಿ ಗೊತ್ತಿರೋ ಅಷ್ಟು ನಾನು ಡೀಟೇಲ್ಸ್ನ ಹೇಳ್ತೀನಿ. ಆ್ಯಕ್ಚುಲಿ ನಂದು ಇದು ಸೆಕೆಂಡ್ ಯೂಟ್ಯೂಬ್ ಚಾನಲ್ ಆಗಿದೆ. ಮುಂಚೆ ನಾನು ಒಂದು 4-5 ವರ್ಷಗಳ ಹಿಂದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ಆ ಟೈಮಲ್ಲಿ ತುಂಬ ನನ್ನ ಹತ್ರ ಏನೂ ಇರಲಿಲ್ಲ. ಆ್ಯಕ್ಚುಲಿ ನಾನು ಇನ್ನು ಡಿಗ್ರಿ ಓದ್ತಾ ಇರೋದ್ರಿಂದ ಫಿನಾನ್ಷಿಯಲಿ ಮನೇಲೂ ಪ್ರಾಬ್ಲಮ್ ಇತ್ತು. ಸೊ ನನ್ನ ಹತ್ರನೂ ಯಾವುದೂ ದುಡ್ಡು ಇಲ್ಲದೇ ಇರೋ ಕಾರಣ ನಾನು ಯಾವುದಕ್ಕೂ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ. ಜಸ್ಟ್ ನಾನು ಇಯರ್ಫೋನ್ನ ಕಟ್ ಮಾಡಿ, ಮೈಕ್ ಇರುತ್ತಲ್ಲ ಇಯರ್ಫೋನ್, ಅದರಿಂದ ನಾನು ರೆಕಾರ್ಡ್ ಮಾಡಿ ನಾರ್ಮಲ್ ಈ ವಿವೋ ಫೋನಲ್ಲಿ, ಇದು ಕೂಡ ವಿವೋ Z1 Pro, ಇದರಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಚೆನ್ನಾಗಿ ಕ್ವಾಲಿಟಿ ಬರ್ತಿತ್ತು. ಬಟ್ ಕೆಲವೊಂದು ಮನೆಯಲ್ಲಿ ಜಾಗ ಇಲ್ಲದಿರೋ ಕಾರಣ ಅಥವಾ ಟಿ ವಿ ಸೌಂಡು, ಬೇರೆ ಬೇರೆ ಸೌಂಡ್ಗಳು ಬರೋ ಕಾರಣ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ಟಾಪ್ ಮಾಡಿದೆ. ತುಂಬಾ ರಿಗ್ರೆಟ್ ಆಗುತ್ತೆ ನನಗೆ. ಆ ಟೈಮಲ್ಲಿ ನಾನು ಸ್ಟಾಪ್ ಮಾಡಬಾರ್ದಾಗಿತ್ತು ವೀಡಿಯೋನು. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಒಂದೊಳ್ಳೆ ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡಿರ್ತಿದ್ದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇತ್ತು. ಆಮೇಲೆ ಇವಾಗ ಸ್ವಲ್ಪ ನಾನು ಏನಾದರೂ ಯೂಟ್ಯೂಬಲ್ಲಿ ಗ್ರೋ ಆಗಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಗೊತ್ತಿರೋದು, ನನಗೇನು ಗೊತ್ತಿದೆ, ನನಗೆ ಎಷ್ಟು ಮಾಹಿತಿ ಇದೆ ಆ ಮಾಹಿತಿನ ನಿಮಗೆ 100% ನನಗೆ ಹೇಳ್ತೀನಿ. ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ದಯವಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.